ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯ ದೇವರಾಜ ಅರಸು ಅವರ ಹೆಸರಿನಲ್ಲಿದ್ದಂತಹ ದೀರ್ಘಾವಧಿ ಸಿಎಂ ಎನ್ನುವ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅಭಿಮಾನಿಗಳು ಸಂಭ್ರಮಿಸಿದರು. ಸಿಎಂ ಬಣ ಕೂಡ ಸಂತಸದಲ್ಲಿದೆ. ಆದರೆ ಡಿಕೆ ಬಣಕ್ಕೆ ಕುರ್ಚಿ ಮೇಲಿನ ಬಯಕೆ ಕಡಿಮೆಯಾಗಿಲ್ಲ. ದಾಖಲೆ ಮುರಿದ ದಿನವೂ ಕೂಡ ಪಟ್ಟದಾಟ ಜೋರಾಗಿತ್ತು. ಅರಸು ದೀರ್ಘಾವಧಿ ಆಡಳಿತ ದಾಖಲೆ ಪುಡಿಗಟ್ಟಿದ ಸಿದ್ದರಾಮಯ್ಯ. ಚರಿತ್ರೆ ಇದು ಸಿದ್ದರಾಮ ಚರಿತ್ರೆ. ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಚರಿತ್ರೆ ಬರೆದಿದ್ದಾರೆ. ಸಿಎಂ ಪಟ್ಟದಲ್ಲಿ ಅಧಿಕಾರ ನಡೆಸಿದ ದೇವರಾಜ ಅರಸು ಅವರ ದಾಖಲೆಯನ್ನ ಪುಡಿಗಟ್ಟಿದ್ದಾರೆ. 2013ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ಸಿದ್ದರಾಮಯ್ಯ 2023ರಲ್ಲಿ ಎರಡನೇ ಬಾರಿಗೆ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ. ಬರೋಬ್ಬರಿ 7 ವರ್ಷ 239 ದಿನ ರಾಜ್ಯದ ಅಧಿಕಾರ ನಡೆಸಿರುವ ಸಿಎಂ ಕರ್ನಾಟಕ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಲ್ ದಿ ಬೆಸ್ಟ್ ಎಂದ ಡಿಕೆ, ಬಂಡೆ ಬಣಕ್ಕೆ ಕುರ್ಚಿ ಪಡೆಯೋ ಬಯಕೆ. ದೀರ್ಘಾವಧಿ ಸಿಎಂ ಆಗಿದ್ದಕ್ಕೆ ಹಂಚಿರುವ ಬಿರಿಯಾನಿ ಹಬೆಯ ಮಧ್ಯೆ ಪೂರ್ಣಾವಧಿ ಸಿಎಂ ಚರ್ಚೆಯ ಹೊಗೆ ಭುಗಿಲೆದ್ದಿದೆ. ವಿಶೇಷ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದೇ ತಡ, ಉಳಿದ 2.5 ವರ್ಷದ ಟಾಕ್ ಮುನ್ನೆಲೆಗೆ ಬಂದಿದೆ. ಸಿಎಂ ತಾವೇ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ರೆ ಡಿಕೆ ಮಾರ್ಮಿಕವಾಗೋ ಅಥವಾ ಸಹಜವಾಗೋ ಗೊತ್ತಿಲ್ಲ, ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಮತ್ತೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತು. ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಒಳ್ಳೆಯದಾಗಲಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಆದರೆ ಡಿಕೆ ಆಪ್ತರು ವಿಶ್ವಾಸ ಮಾತ್ರ ಬೇರೆಯದ್ದೇ ಆಗಿದೆ. ಸಿದ್ದರಾಮಯ್ಯ ಅವರೇ ಹೊಸ ನಾಯಕತ್ವಕ್ಕೆ ದಾರಿ ಮಾಡಿಕೊಡ್ತಾರೆ ಅಂತ ವಿಶ್ವಾಸದ ಮಾತುಗಳನ್ನಾಡ್ತಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಇರ್ಬೋದೇನೋ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಕೇಳ್ತೀವಿ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತೆ ಸಿದ್ದರಾಮಯ್ಯವ್ರಿಗೆ ಬಿಟ್ಟಂತ. ಆದರೆ ಸಿದ್ದರಾಮಯ್ಯ ಆಪ್ತರು ಮಾತ್ರ ಬದಲಾವಣೆ ಎಂಬ ಮಾತನ್ನ ಒಪ್ಪಿಕೊಳ್ಳೋದಕ್ಕೆ ಸುತಾರಾಮ್ ಸಿದ್ಧವಿದ್ದಂತೆ ಕಾಣ್ತಾ ಇಲ್ಲ. ಸಿದ್ದು ಇಲ್ಲದಿದ್ರೆ ಕಾಂಗ್ರೆಸ್ಸೇ ಇಲ್ಲ, ಸರ್ಕಾರವನ್ನೇ ಊಹಿಸಿಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿದ್ದರಾಮಯ್ಯನವರು ಇಲ್ಲದೇ ಇರೋ ಕಾಂಗ್ರೆಸ್ ಪಕ್ಷನ ಮತ್ತು ಸರ್ಕಾರನ ಊಹಿಸೋದು ಕಷ್ಟ. ಸಿದ್ದರಾಮಯ್ಯ ರಾಜ್ಯದ ಮಾಸ್ ಲೀಡರ್, ಸಹಸ್ರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹೀಗಾಗಿ ರಾಜ್ಯದ ಹಲವೆಡೆ ಸಂಭ್ರಮಾಚರಣೆಗೆ ಪಾರವೇ ಇರಲಿಲ್ಲ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಧರ್ಮಟ್ಟಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಹೆಸರಲ್ಲಿ 500 ಮುತ್ತೈದೆಯರು ಆರತಿ ಮಾಡೋದ್ರ ಮುಖಾಂತರ ಸಿಎಂಗೆ ಶುಭ ಹಾರೈಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಕಟೌಟ್ಗೆ ಹಾಲಿನ ಅಭಿಷೇಕ, ಪುಷ್ಪವೃಷ್ಟಿ ಮಾಡಲಾಯಿತು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ವದೇಗೋಳ ಗ್ರಾಮದಲ್ಲೂ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ನಾಟಿ ಕೋಳಿ ಔತಣಕೂಟ ಏರ್ಪಡಿಸಲಾಗಿತ್ತು. ಕೊಪ್ಪಳ ತಾಲೂಕಿನ ಹಾಲುವರ್ತಿ ಗ್ರಾಮದಲ್ಲೂ ಸಿದ್ದು ಅಭಿಮಾನಿಗಳು ನಾಟಿ ಕೋಳಿ ಸಾರಿನ ಅಡುಗೆ ಮಾಡಿ ವಿತರಿಸಿದ್ರು. ನಾಡದೊರೆ ಸಿದ್ದರಾಮಯ್ಯಗೆ ಜಯವಾಗಲಿ ಅಂತ ಘೋಷಣೆ ಕೂಗಿದ್ರು. ಇನ್ನು ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾಂಗ್ರೆಸ್ನ OBC ಘಟಕದಿಂದ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಸಿದ್ದರಾಮಯ್ಯ ಭಾವಚಿತ್ರದ ಪೋಸ್ಟರ್ಗೆ ಆರತಿ ಮಾಡಲಾಯಿತು. ಹಲವು ಏಳುಬೀಳಿನ ನಡುವೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆದಿದ್ದಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಯ ಹಾರಕ್ಕೆ ಕೊರಳೊಡ್ಡಿರೋದು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.